ಅಘೋರಿಗಳು ನಮ್ಮ ಮಧ್ಯೆನೇ ಇರ್ತಾರ. ಅಘೋರಿಗಳಲ್ಲಿ ಎಷ್ಟು ಪಂಥ. ಈ ಅಘೋರಿಗಳ ಬಗ್ಗೆ ಇನ್ನಷ್ಟು ಮಾಹಿತಿ. ಕೋಳಿ ಬಲಿ ಯಾಕೆ ಕೊಡ್ತಾರೆ? ಕೋಳಿ ಬಲಿ ಅಂದ್ರೆ ಈಗ ಈ ನಿಮ್ಮೇಲೆ ಏನೇ ಒಂದು ವಾಮಾಚಾರ ಮಾಟ ಮಂತ್ರ ಇರ್ಬೋದು ಅಥವಾ ಕಂದೃಷ್ಟಿಗಳು, ಈ ಯಾವ್ದಾದ್ರು ದಾಟುಗಳು, ಗಾಳಿ ಪ್ರೇತಗಳು, ಇವೆಲ್ಲ ಏನೇ ಇದ್ರು ಅವು ಕೋಳಿಗಳ ಮೇಲೆ ಇಳ್ದೋಗುತ್ತೆ. ಅಘೋರಿಗಳಲ್ಲಿ ಈ ಪಂಥವು ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರಾಗಿರ್ತಾರೆ. ಎಲ್ರಿಗೂ ನಮಸ್ಕಾರ. ಈಗ ಈ ಎಲ್ಲಾ ಕಡೆ ತಡೆ ಹೊಡಿತಾರೆ. ಸೊ ಒಂದು ಕುಡಿಕೆ ಇಟ್ಬಿಟ್ಟು ಅದ್ರ ಮೇಲೆ ಕಾಯಿ ನಿಂಬೆಹಣ್ಣೆಲ್ಲ ಇಟ್ಬಿಟ್ಟು ತಡೆ ಹೊಡಿತಾರೆ. ಇಲ್ಲಿ ಒಂದು ಕಡೆ ತಡೆ ಹೊಡಿತಾ ಇದ್ದಾರೆ, ಅಘೋರ ತಾಂತ್ರಿಕದಲ್ಲಿ ತಡೆ ಹೊಡಿತಾರಂತೆ. ಸೊ ನೋಡೋಣ ಹೆಂಗೆ ಹೊಡಿತಾರೆ ತಡೆನ, ಅದು ಹೆಂಗೆ ಕೆಲಸ ಮಾಡುತ್ತಾ ಇಲ್ಲ, ಯಾವ ರೀತಿ ಏನು, ಸೊ ಈ ತರದ್ದು ಎಲ್ಲ ಚೆಕ್ ಮಾಡೋಣ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಹೂವ, ಕಾಯಿ ಮತ್ತೆ ತಗೊಂಡಿದೀವಿ. ಬಿಕಾಸ್ ಇದು ಕೋಳಿ ಕೂಡ ಬೇಕಂತ ಇದಕ್ಕೆ. ಸೊ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಸಾಮಾನ್ಯವಾಗಿ ಹೊಡೆಯೋ ತಡೆಗೂ ಈ ತಡೆಗೂ ಏನ್ ವ್ಯತ್ಯಾಸ, ಹಿಂಗೆ ಏನ್ ಮಾಡ್ತಾರೆ ನೋಡೋಣ. ಬಿಕಾಸ್ ಈ ತಡೆ ಹೊಡಿಬೇಕಾದ್ರೆ ಹೆಂಗೆಲ್ಲ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸುವಂತಹ ವಿಚಾರ. ಅವರು ಇವಾಗ ಯಾರು ತಡೆ ಹೊಡಿತಾರೆ ಅವರು ಅಘೋರಿ ವಿದ್ಯೆಯನ್ನ ಕಲಿತಾರವರು, ಅಘೋರಿ ತಾಂತ್ರಿಕತೆಯನ್ನ ಕಲಿತಾರವರು. ಸೊ ಅವರು ಗುರುಗಳು ಕೂಡ ಈ ತಡೆ ಹೊಡಿಬೇಕಾದ್ರೆ ಅವ್ರಿಗೆ ಬಹಳನೇ ತಡೆ ಹೊಡೆದು ಬಹಳನೇ ಸಮಸ್ಯೆಗಳೇ ಆಗ್ಬಿಟ್ಟಿದೆ ಅಂತೆ ಅವ್ರಿಗೆ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿರ್ತದಂತೆ ತಡೆ ಹೊಡೆಯೋದು. ಅಂದ್ರೆ ತಡೆ ಹೊಡೆದಾಗ ಇವ್ರು ಯಾರು ಮೈ ಮೇಲೆ ಇರುತ್ತೆ ಅವ್ರ ಬ್ಯಾಡ್ ಎನರ್ಜಿ ಅವ್ರಿಗೂ ಹೋಗುತ್ತಂತೆ. ಯಾಕಂದ್ರೆ ಈ ಅವ್ರ ಬಂದಿರೋ ಸಮಸ್ಯೆಗಳನ್ನ ಇವ್ರು ಕ್ಲಿಯರ್ ಮಾಡ್ಬೇಕಾದ್ರೆ ಅವ್ರಿಗೆ ತೊಂದರೆ ಆಗುತ್ತಂತೆ. ಯಾರು ಮಾಡ್ತಾರೆ ತಡೆ ಹೊಡಿತಾರೆ ಅವ್ರಿಗೆ ತೊಂದರೆ ಆಗುತ್ತಂತೆ. ಆ ತರ ಎಲ್ಲ ಇದೆ ವಿಚಾರಗಳು. ಸೊ ಆ ತರದ್ದು ಒಂದು ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ ಜಾಗಕ್ಕೆ ಹೋಗಿ ತಡೆ ಓಡಿಸ್ಬೇಕು. ಆ ಜಾಗದಲ್ಲಿ ತುಂಬಾ ಪವರ್ಫುಲ್ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ. ತುಂಬಾ ಜನ ಬಂದು ಹೋಗಿದ್ದಾರೆ ಆ ಜಾಗದಲ್ಲಿ ಅಂಡ್ ತಡೆ ಓಡಿಸ್ಕೊಂಡು ಹೋಗಿದ್ದಾರೆ. ಯಾರೋ ಒಬ್ರು ಹೇಳ್ತಾ ಇದ್ರು, ಇಲ್ಲ ನಾನು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀನಿ, ನನಗೆ ಕೈಕಾಲು ನೋವುಗಳು ಎಲ್ಲ ಬಂದಾಗ ನಾನು ಇಲ್ಲಿ ಬಂದ್ಬಿಟ್ಟು ನಾನು ತಡೆ ಓಡಿಸ್ತೀನಿ, ಕಂಪ್ಲೀಟ್ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ನಿಮಗೂ ಗೊತ್ತಿದ್ರೆ ಹೇಳಿ. ಸೊ ಯಾವ ಕಡೆ ಎಲ್ಲ ತಡೆ ಹೊಡಿತಾರೆ, ಹಿಂಗೆಲ್ಲ ವರ್ಕ್ ಆಗುತ್ತೆ, ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸ್ಬೋದು. ಅಂಡ್ ಈ ವಿಚಾರನ ನಾನು ಈ ಜಾಗಕ್ಕೆ ಹೋಗ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಒಂದು ಕಾಡ್ ಜಾಗದಲ್ಲಿ ಇದೆ, ಆ ಕಾಡ್ ಜಾಗದಲ್ಲಿ ಹೋಗಿ ಅಲ್ಲೇ ಎಲ್ಲ ವಿಚಾರನ ನಿಮಗೆ ತಿಳಿಸ್ತೀನಿ. ಒಂದು ನಿರ್ಜನ ಪ್ರದೇಶ. ಈ ಪ್ರದೇಶದಲ್ಲಿ ಈಗ ಇಲ್ಲೇ ತಡೆ ಹೊಡಿತಾರೆ. ಹಿಂದುಗಡೆ ದೇವಸ್ಥಾನ ಇದೆ. ಆ ದೇವಸ್ಥಾನ ಅಂದರೆ ಅಲ್ಲಿ ಅದು ಈಗ ಸದ್ಯಕ್ಕೆ ತೋರಿಸೋದಿಲ್ಲ ದೇವಸ್ಥಾನ, ಬಟ್ ಇಲ್ಲಿಗೆ ಬಂದು ಈಗ ತಡೆ ಹೊಡಿತಾರೆ ಇಲ್ಲಿ ಈ ನಿರ್ಜನ ಪ್ರದೇಶದಲ್ಲಿ. ಎಲ್ಲರೂ ನಾರ್ಮಲ್ ಆಗಿ ಒಂದು ಕುಡಿಕೆಯನ್ನು ಇಟ್ಟು, ನಿಂಬೆಹಣ್ಣನ್ನು ಇಟ್ಟು, ತೆಂಗಿನಕಾಯಿನ ಇಟ್ಟು ತಡೆ ಹೊಡಿತಾರೆ. ಆದರೆ ಇದು ಡಿಫ್ರೆಂಟ್ ಆಗಿದೆ. ತಡೆ ಹೊಡೆಯೋದ್ರಿಂದ ಒಳಿತು ಆಗುತ್ತೆ, ಕೆಲವರು ಇದರಿಂದ ಕೆಡುಕು ಮಾಡ್ತಾರೆ. ಬಂದಿದ್ದೀವಿ, ಹಿಂದ್ಗಡೆ ಇದ್ದಾರೆ ಅವರು. ಸೊ ತಡೆ ಹೊಡಿತಾರೆ ಈಗ. ಸೊ ತಡೆಗಳಲ್ಲಿ ಸುಮಾರು ವಿಧ ಇದೆಯಂತೆ. ಸೊ ತಡೆಗಳಲ್ಲಿ ಎಷ್ಟು ಥರ ಇದೆ? ತಡೆಗಳಲ್ಲಿ 1, 2 ಅಂತ ಅದು ಲೆಕ್ಕಾಚಾರ ಬರಲ್ಲ. ತಡೆಗಳಲ್ಲಿ ಸುಮಾರು ವಿಧಾನ ಇದಾವೆ. ಅವ್ರ ಗುರುಗಳ ಮುಖೇನ ಅವ್ರು ಏನ್ ಕಲ್ತಿರ್ತಾರೋ ಆ ತರ ಇರ್ತವೆ. ಈಗ ನಮ್ದು ಒಂಥರ ತಡೆ ಆದ್ರೆ, ಈ ಸಣ್ಣ ಪುಟ್ಟ ಬೈ ತೆಂಗಿನಕಾಯಿ, ವಿಭೂತಿ ಗುಂಡೆ ಅವೆಲ್ಲ ಇಟ್ಬಿಟ್ಟು ಹೊಡಿದ ಒಂದ್ ತಡೆ. ನಮ್ಮ ಅಘೋರ ಪಂಥಿ ವಿದ್ಯೆಯಲ್ಲಿ ಬರುವಂತ ತಡೆ ಇದು ನಾವು ಹೊಡೆಯೋದು. ಇದರಲ್ಲಿ ಮಾಟ ಮಂತ್ರ, ಪ್ರೇತ, ಭೂತ ದೇಶಗಳು ಏನಿದ್ರು ಎಲ್ಲ ಇಳಿಸ್ತವೆ. ಮತ್ತೆ ಯಾರನ್ನ ಈ 3 ದಾರಿ ದಾಟುಗಳು, 4 ದಾರಿ ದಾಟುಗಳು ಆಗಿ ಕಾಲು ಊದ್ಕೊಳ್ಳೋದು, ಈ ಕೈ ಕಾಲು ನೋವು, ಮೈ ನೋವು ಇರೋರ್ಗೆಲ್ಲ ಇಳಿಸ್ಬೋದು. ಅಂತವ್ರಿಗೆಲ್ಲ ಇಲ್ಲಿ 100% ಕ್ಲಿಯರ್ ಆಗುತ್ತೆ. ಈ ಜೊತೆಗೆ ಸುಮಾರು ಜನ ಪೇಷಂಟ್ಗಳೆಲ್ಲ ಬಂದು ಹೊಡ್ಸ್ಕೊಂಡು ಹೋಗ್ತಾರೆ. ಒಳ್ಳೆ ರಿಸಲ್ಟ್ ಇದೆ. ಈಗ ನಾನು ಇವಾಗ ತಡೆ ಓಡಿಸ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತೇಳ್ಬಿಟ್ಟು. ಬಿಕಾಸ್ ನಾನು ಬೇರೆ ಕಡೆ ತಡೆ ನೋಡಿದ್ದೆ, ಇದು ಬಹಳ ವಿಶೇಷವಾಗಿ ಅಘೋರ
ತಾಂತ್ರಿಕದ ಒಂದು ತಡೆ ಇದು. ಸೊ ಹಾಗಾಗಿ ಭಾಳ ವಿಶೇಷ ಇರುತ್ತೆ ಈ ತಡೆಗೆ. ಸೊ ಏನು ಮೊಟ್ಟೆ, ಕೋಳಿ, ತೆಂಗಿನಕಾಯಿ, ಕಡ್ಡಿ, ಕರ್ಪೂರ, ಅದು ಏನು ಕುಡಿಕೆ ಇರ್ತದೆ, ಕುಡಿಕೆ, ನಿಂಬೆಹಣ್ಣು, ಹೀಗೆ ಒಂದಷ್ಟು ಐಟಮ್ಗಳನ್ನು ತಂದಿದ್ದೀವಿ. ಇದು ಇದರಲ್ಲಿ ಬಳಕೆ ಮಾಡುವಂಥದ್ದು. ಇಲ್ಲಿ ಒಬ್ಬರಿಗೆ ತಡೆ ಹೊಡೆದಿದ್ದನ್ನು ನೋಡಿ ನಾನು ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಸಿಟಿಗೆ ಹೋಗಿ ಎಲ್ಲ ಐಟಮ್ಗಳನ್ನು ತೆಗೆದುಕೊಂಡು ಮತ್ತೆ ಈ ಜಾಗಕ್ಕೆ ಬಂದು ಈಗ ನಾವು ತಡೆ ಓಡಿಸ್ತಾ ಇದ್ದೀವಿ. ಬಲಿ ಯಾಕೆ ಕೊಡ್ತಾರೆ ಇದಕ್ಕೆ? ಕೋಳಿ ಬಲಿ ಅಂದ್ರೆ ಈಗ ಈ ನಿಮ್ಮೇಲೆ ಏನೇ ಒಂದು ವಾಮಾಚಾರ, ಮಾಟ ಮಂತ್ರ ಇರ್ಬೋದು, ಅಥವಾ ಕಂದೃಷ್ಟಿಗಳು, ಈ ಯಾವ್ದೋ ದಾಟುಗಳು, ಗಾಳಿ ಪ್ರೇತಗಳು, ಇವೆಲ್ಲ ಏನೇ ಇದ್ರು ಅವು ಕೋಳಿಗಳ ಮೇಲೆ ಇಳ್ದೋಗುತ್ತೆ. ಈ ನಾವು ಸುಮ್ಮನೆ ತಡೆಗಳು ಹೊಡೆದ ಕಾಯಿಗಳ ಮೇಲೆ ಇದ್ರ ಮೇಲೆ ಇಳಿಯಲ್ಲ. ಅವೆಲ್ಲ ಸಣ್ಣ ಸಣ್ಣದಾಗಿದ್ರೆ ಇಳಿತವೆ. ಈ ಪ್ರಾಣಿ ಬಲಿ ಅಂತಂದಾಗ ಈ ನಾವು ಮಾಡೋ ದೇವತೆಗಳು, ನಾವು ಆರಾಧನೆ ಮಾಡಿರೋ ದೇವತೆಗಳೆಲ್ಲ ಬಂದು ಬಲಿ ಕೇಳ್ತಾರೆ. ಹಂಗಾಗಿ ನಾವು ಈ ಪ್ರಾಣಿ ಬಲಿನ ಇಟ್ಕೊಂಡು ನಾವು ಇದ್ರ ಮುಖಾಂತರ ಇಳಿಸಿದಾಗ ನಿಮ್ಮಲ್ಲಿ ಇರುವಂತ ಅದು ಏನೇ ಒಂದು ವಾಮಾಚಾರ, ಮಾಟ ಮಂತ್ರ ತಂತ್ರಗಳು, ಈ ಗಾಳಿ, ಪೀಡೆ, ಪಿಸಾಚಿ ಏನೇ ಇದ್ರು ಇದ್ರ ಮೇಲೆ ಇಳಿಯುತ್ತೆ. ನೀವು ಎಷ್ಟು ವರ್ಷಗಳಿಂದ ಈ ಅಘೋರ ಪದ್ಧತಿಯಲ್ಲಿದ್ದೀರಾ ನೀವು? ನಮ್ದೀಗ 4ನೇ ವರ್ಷ. 4ನೇ ವರ್ಷ. ಸಿದ್ಧಿ ಸಾಧನೆಗಳೆಲ್ಲ ಸ್ಮಶಾನದಲ್ಲಿ ಆಗಿರೋದು. ಎಲ್ಲ ಅಲ್ಲೇ ನಮ್ದು ಅಘೋರ ಪಂಥಿ ಇರೋದ್ರಿಂದ ಕಾಲಭೈರವ ಒಂದು ಆರಾಧಕರು, ಕಾಲಭೈರವ ಒಂದು ಸ್ಮಶಾನದಲ್ಲೇ ಮಾಡಿರೋದು ರಾತ್ರಿ 12 ಗಂಟೆಗೆ. ಅಲ್ಲಿ ಸಾಧನೆ ಮಾಡಿದಾಗಲೇ ಅದು ಪರಿಪೂರ್ಣ. ನೀವು ಅಮಾವಾಸ್ಯೆ ಪೂರ್ಣಿಮೆಗಳೆಲ್ಲ ಸಾಧನೆ ಇರ್ತೀರಾ? ಅವೆಲ್ಲ ಮಾಡ್ತೀವಿ, ಅದು ಮಾಡೇ ಮಾಡ್ತೀವಿ ರೆಗ್ಯುಲರ್ ಆಗಿ. ಅಂದ್ರೆ ಇದು ದೀಕ್ಷೆ ತಗೊಂಡ್ಮೇಲೆ 48 ದಿನ ಸಾಧನೆ ಇರ್ತದೆ. ಪ್ರತಿದಿನ ಹೋಗ್ಬೇಕು, ಪ್ರತಿದಿನ ಅಲ್ಲಿ ಬಲಿಯನ್ನ ಕೊಟ್ಟು, ಈ ಮದ್ದು, ಮಾಂಸ ಇವೆಲ್ಲ ಕೊಟ್ಟು, ಸಿಗರೇಟು, ಎಣ್ಣೆ, ಡ್ರಿಂಕ್ಸ್ ಎಲ್ಲ ಕೊಟ್ಟು ನಾವು ಪೂಜೆ ಸಲ್ಲಿಸಬೇಕಾಗ್ತದೆ. ಸಾತ್ವಿಕ ಪದ್ಧತಿಯಲ್ಲಿ ಮಾಡೋರು ಮೊಸರನ್ನ, ಹಣ್ಣು, ಹಂಪಲು, ಸ್ವೀಟ್ ಇಕ್ತಾರೆ. ನಮ್ಮ ಅಘೋರ ಪದ್ಧತಿಯಲ್ಲಿ ಮಾಡೋ ನಾವು ಇವೆಲ್ಲ ಇಡ್ಲೇಬೇಕು. ಅಲ್ಲಿ ನೀವ್ಯಾಕೆ ಕಾವಿ ವಸ್ತ್ರಗಳು ಇದೆಲ್ಲ ಇಲ್ಲ? ನಮ್ದು ಕಪ್ಪು ಜಾಸ್ತಿ ಬಳಕೆ. ಏನಂದ್ರೆ ಈಗ ಜನಗಳ ಮಧ್ಯೆ ನಾವು ತೋರಿಸ್ಕೊಬೇಕು, ನಮ್ಮನ್ನ ನಾವು ಗುರ್ತಿಸ್ಕೋಬೇಕು ಅಂದ್ರೆ ನಾವು ಇದೆಲ್ಲ ವೇಷಭೂಷ ಎಲ್ಲ ಹಾಕೊಂಡು ನಾವು ಓಡಾಡ್ಬೋದು. ನಾವೇನೋ ವಿದ್ಯೆ ಮಾಡ್ತಿರೋದು ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಅಷ್ಟೇನೆ. ನಾವು ಪ್ರಚಾರ ಮಾಡ್ಕೊಳಕ್ಕಾಗ್ಲಿ ಅಥವಾ ಬೇರೆ ಇನ್ನೊಬ್ರು ತೋರ್ಸ್ಕೋಬೇಕು ಅಂತ ಆತರ ಉದ್ದೇಶ ಏನಿಲ್ಲ. ಕಾವಿ ಬಟ್ಟೆ ಧರಿಸೋರು ಅವ್ರದ್ದೊಂದು ಪದ್ಧತಿ. ಈಗೇನಾಗಿದೆ, ಒಂದ್ ಸ್ವಲ್ಪ ವಿದ್ಯೆ ಕಲ್ತವ್ರು ಎಲ್ಲ ಕಾವಿ ಬಟ್ಟೆ ಧರಿಸ್ತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೊಂದು ಬೆಲೆನೇ ಇಲ್ದಂಗೆ ಆಗಿದೆ ಈ ಕಾಲದಲ್ಲಿ. ನಮ್ದು ಕಾಲಭೈರವ ಒಂದು ಆಗಿರೋದ್ರಿಂದ ನಾವು ಆದಷ್ಟು ಕಪ್ಪು ಬಟ್ಟೆಯಲ್ಲೇ ಇರ್ತೀವಿ. ನಮ್ದು ಕಪ್ಪು ವಸ್ತ್ರನೇ. ಕಪ್ಪು ವಸ್ತ್ರ. ಸೊ ನೋಡ್ಲಿಕ್ಕೆ ಹೆಂಗಿದ್ರು ಆ ಜ್ಞಾನ ಇದೆ, ಜ್ಞಾನ ಇರುತ್ತೆ. ಗುರುಗಳಿಂದ ನಮ್ಗೇನ್ ಬೋಧನೆ ಆಗಿದೆ, ಗುರುಗಳಿಂದ ನಮ್ಗೇನ್ ವಿದ್ಯೆ ದಾನ ಕೊಟ್ಟಿದಾರೋ ಅದು ನಮ್ಗಿರುತ್ತೆ. ನಾವು ಈ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಈ ರೀತಿ ಇರ್ತೀವಿ. ನಮ್ಮ ಸ್ಮಶಾನ ಕೆಲಸಗಳು ಮಾಡುವಾಗ ಅಲ್ಲಿ ಬದಲಾವಣೆ ಆಗ್ತವೆ. ಮತ್ತೆ ನಾವು ಗ್ರಹಣ ಕಾಲದಲ್ಲಿ ನಾವು ಕೆಲವೊಂದು ಸಿದ್ಧಿಗಳನ್ನ ಮಾಡುವ ಸಮಯದಲ್ಲಿ ನಾವು ಪೂರ್ತಿ ಅಘೋರಿಗಳ ವೇಷದಲ್ಲಿ ನಾವು ಬದಲಾಗಿರ್ತೀವಿ. ಆಗ ಅಲ್ಲಿ ಅಘೋರ ಪದ್ಧತಿ ಮಾಡ್ಬೇಕಾದಾಗ ಅಘೋರಿ ಸ್ಥಾನದಲ್ಲಿ ಇರಬೇಕು. ನಾವು ದೀಕ್ಷೆ ಪಡೆಯುವಾಗ್ಲೂ ಅಷ್ಟೇ ನಾವು ಪೂರ್ತಿ ಚಿತಾಭಸ್ಮ ಎಲ್ಲ ಹಚ್ಕೊಂಡು ನಾವು ಅಘೋರಿ ಇದೆಲ್ಲ ಇರ್ಬೇಕು ನಾವು. ಈಗ ನಾರ್ಮಲ್ ಇರ್ಬೇಕಾದ್ರೆ ನಾರ್ಮಲ್ ಲೈಫಲ್ಲಿ ಈಗ ಅಂದ್ರೆ ಅಘೋರಿಗಳಲ್ಲಿ ಬಂದು ಅದರಲ್ಲೂ 3 ವಿಧ ಇರ್ತವೆ. ಈ ಕೆಲವು ಸಾಮಾನ್ಯ ಎಲ್ಲ ಏನ್ ಅನ್ಕೊಂಡಿದ್ದಾರೆ, ಅಘೋರಿಗಳು ಅಂದ್ರೆ ಮದುವೆ ಆಗಿರ್ಬಾರ್ದು, ಅವರು ಸನ್ಯಾಸಿ ಆಗಿರ್ಬೇಕು, ಲೋಕ ಸಂಚಾರ ಮಾಡ್ಬೇಕು ಅಂತ ಕಲ್ಪನೆ ಕೆಲವ್ರದ್ದು. ಇದ್ರ ಅಘೋರ ಪದ್ಧತಿಯಲ್ಲಿ ಬಂದ್ಬಿಟ್ಟು ಇದರಲ್ಲೂ ವಿಧ ಇದಾವೆ. ನಾನು ನನ್ನ ಆತ್ಮರಕ್ಷಣೆ ಅಂತ ಒಂದು ದೀಕ್ಷೆ. ಅವ್ರು ಏನು ಮಾಡೋ ಹಾಗಿಲ್ಲ, ದೀಕ್ಷೆ ತಗೊಂಡು ಅವ್ರು ಸಾಧನೆ ಮಾಡ್ಕೊಂಡು ಬರೀ ಅವ್ರ ಆತ್ಮರಕ್ಷಣೆ ಅಷ್ಟೇ ಇರ್ತದೆ. ಇನ್ನೊಂದು ನಾನು ನನ್ನ ಕುಟುಂಬ ರಕ್ಷಣೆ, ಜನಸೇವೆ ಅಂತ ಬರುತ್ತೆ. ಅದ್ರಲ್ಲಿ ದೀಕ್ಷೆ ಆಗೋರು ನಮಗ್ ನಾವು ರಕ್ಷಣೆ ಮಾಡ್ಕೋಬಹುದು, ನಾವು 4 ಜನಕ್ಕೆ ಒಳ್ಳೇದ್ ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು.
ಇದು ಒಂದು ಆಪ್ಷನ್ ಇರುತ್ತೆ. ಹಾಂ ಮೂರನೇದು ಬಂದು ಹ್ಞೂ ಅಗೋರಿ ದೀಕ್ಷೆಯಲ್ಲಿ ತಗೊಂಡವರು ಗುರುಗಳಿಂದ ಹೋಗ್ಬೋದು. ಹ್ಞೂ ಲೋಕ ಸಂಚಾರ 12 ವರ್ಷ ಇರ್ತದೆ. ಹಾಂ 12 ವರ್ಷ ಸಾಧನೆ ಅವ್ರು ಎಲ್ಲಿ ಬೇಕೋ ಓಡಾಡ್ಬೋದು. ಹಾಂ ಅವ್ರಿಗೂ ಜನಕ್ಕೆ ನೆಟ್ವರ್ಕ್ ಇರಲ್ಲ, ಸಂಬಂಧ ಇರಲ್ಲ, ಹಾಂ ಹೆಂಡತಿ ಮಕ್ಕಳು ಗಂಡ ಅಂತ ಏನೂ ಇರಲ್ಲ. ಹಾಂ ಅವ್ರು ಅವರೇ ಪಿಂಡ ಪ್ರದಾನ ಮಾಡ್ಕೊತಾರೆ. ಹಾಂ ಇದು ಒಂದು ಪದ್ಧತಿ. ಹಾಂ ಇದ್ರಲ್ಲಿ ನಮ್ದು ಬಂದು 2ನೇ ಪದ್ಧತಿ ಬರುತ್ತೆ. ಹಾಂ ನೀವು ಯಾವ ಪದ್ಧತಿಯಲ್ಲಿದ್ದೀರಾ? ನಮ್ದು ನಾವು ನನ್ನ ಆತ್ಮರಕ್ಷಣೆ, ಕುಟುಂಬ ರಕ್ಷಣೆ, ಹಾಂ ಜನಸೇವೆ, ಜನಸೇವೆ. ಓಕೆ. ಇದು ಅಗೋರ ಪದ್ಧತಿಯಲ್ಲಿ ಬರುವಂತ ಒಂದು ವಿಧಾನ. ಹಾಗಾಗಿ ನಾವು ಜನರ ಮಧ್ಯೆನೇ ಇರ್ತೀವಿ. ನಾವು ನಾರ್ಮಲ್ ಆಗಿರ್ತೀವಿ, ಏನೋ ವೇಷಭೂಷಣ ಹಾಕೋದಿಲ್ಲ. ನಮಗೆ ಅಂತ ಸಂದರ್ಭ ಬಂದಾಗ ಮಾತ್ರ ನಾವು ಬದಲಾಗ್ತೀವಿ ಅಷ್ಟೇ. ಓಕೆ ಸರಿ, ಈಗ ಶುರು ಮಾಡುವ. ನೋಡಿ ಈಗ ಶುರು ಮಾಡ್ತಾ ಇದ್ದಾರೆ. ಇವ್ರು ಹೇಳಿದಾಗೆ ಜನಕ್ಕೆ ಈಗ ಇಲ್ಲಿ ಎಷ್ಟೋ ಜನ ಬಂದು ನಾವು ನೋಡಿದ್ವಿ. ಜನ ತಮಗೆ ಒಳ್ಳೆಯದನ್ನು ಮಾಡಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಬಂದು. ಅವರು ಹೇಳ್ತಾ ಇದ್ದಾರೆ ಜನ, ಇಲ್ಲ ನಮಗೆ ಪ್ರತಿ ಸಲ ನಮ್ಗೆ ಏನಾದರೂ ತೊಂದರೆ ಆದಾಗ ನಾವು ಬಂದು ಈ ರೀತಿ ತಡೆ ಓಡಿಸ್ತೀವಿ, ಈ ಥರ ಏನೋ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ. ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ರಿ? ನಾವು ಒಂದು 7-8 ವರ್ಷದಿಂದ ಬರ್ತಾ 7-8 ವರ್ಷದಿಂದ ಅನ್ಕೊಂಡ್ ಕೆಲಸ ಎಲ್ಲ ಇಲ್ಲಿ ಮಾಡಿಸ್ಕೊಂಡು ಹೋದ್ಮೇಲೆ ಏನ್ ತೊಂದರೆ ಇಲ್ಲ, ಎಲ್ಲ ಒಳ್ಳೆ ಸಕ್ಸಸ್ ಇದೆ. ಸಕ್ಸಸ್. ಹೆಂಗಿದು, ಏನಕ್ಕೆ ಮಾಡಿಸಿದ್ ನೀವು ಈಗ? ಇದು ಮೈಯೆಲ್ಲ ನಾವು ನಿದ್ದೆ ಬರಲ್ಲ, ಹಾಂ ಇದೆಲ್ಲ ತಿಮ್ರ ಹಾಂ ಆ ತರ ಆಗೋದು. ಹಾಂ ಆ ತರ ಆಗೋದ್ರಿಂದ ಸರಿ ಮಾಡಿಸ್ತೇವೆ, ಇದು ಮಾಡಿದ್ದು. ಹಾಂ ಈಗ ಹೆಂಗನ್ಸ್ತು ನಿಮಗೆ ಹೇಗೆ ಇವಾಗ? ಸ್ವಲ್ಪ ಪರವಾಗಿಲ್ಲ, ಇವಾಗ ಆರಾಮ ಅನಿಸ್ತಾ ಆಯ್ತಾ? ಅಷ್ಟ. ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದೆ. ಆರಾಮಾಗಿ. ತಡೆ ಹೊಡೆದ್ಮೇಲೆ ಹಾಂ ಈ ಕೋಳಿಯನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ನಿಮಗನ್ಸಿರ್ತದೆ. ನನ್ನ ದೇಹದಲ್ಲಿರುವ ಅದರ ಯಾವುದೇ ವ್ಯಕ್ತಿ ಆ ಜಾಗದಲ್ಲಿ ನಿಂತ್ಕೊಂಡ್ರೆ ಆ ವ್ಯಕ್ತಿಯ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಈ ಕೋಳಿಗೆ ತುಂಬ್ತಾರಂತೆ. ತುಂಬಿ ಮಂತ್ರಗಳನ್ನು ಹೇಳ್ತಾ ಹೋಗ್ತಾರೆ, ಕಾಲಭೈರವ ಮಂತ್ರಗಳು, ಹೀಗೆ ಅನೇಕ ಮಂತ್ರಗಳನ್ನು ಪಠಿಸ್ತಾ ಹೋಗ್ತಾರೆ. ಪಕ್ಕದಲ್ಲಿ ನಿಂತಿರುವಂತಹ ವ್ಯಕ್ತಿಗೆ, ಅಂದರೆ ಯಾರೇ ಪಕ್ಕದಲ್ಲಿ ನಿಂತಿದ್ರೂ ಅವರು ಪಠಿಸುವಂತಹ ಮಂತ್ರಗಳು ನಿಮ್ಮ ಕಿವಿಗೆ ಬೀಳ್ತಾನೆ ಇರ್ತದೆ. ಅದು ಸ್ಪಷ್ಟವಾಗಿ ಬೀಳ್ತಾ ಇರ್ತದೆ. ಅಷ್ಟು ಮಂತ್ರಗಳನ್ನು ಹೇಳ್ತಾನೆ ಹೋಗ್ತಾರೆ. ಸುಮಾರು ಸಮಯ ತೆಗೆದುಕೊಳ್ತಾರೆ ಆ ಮಂತ್ರಗಳನ್ನು ಹೇಳ್ತಾ 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 ಹೇಳ್ತಾ. ಆ ಕೋಳಿ ನೀವು ನೋಡ್ತಾ ಇರ್ಬೋದು, ಆ ಕೋಳಿ ಎದ್ದೇಳೋದು ಮಲಗೋದು, ಎದ್ದೇಳೋದು ಮಲಗೋದು, ಮಂಪರಿಗೆ ಹೋಗುವಂಥದ್ದು ಆಗ್ತಾನೇ ಇರ್ತದೆ. ಯಾರೋ ಹೇಳಿದ್ರು ಆ ಮಂತ್ರಗಳ ಪಠನೆಯಿಂದ ಆ ಕೋಳಿ ಸಾಯುತ್ತೆ ಅಂತ. ನಾನು ಏನಾದರೂ ಅದಕ್ಕೆ ಕೊಟ್ಟು ಅದನ್ನು ಸಾಯಿಸ್ತಾರಾ ಏನು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ನನಗೆ ಕಾಡ್ತಾ ಇತ್ತು. ಹಾಗಾಗಿ ಬೇರೊಬ್ಬರಿಗೆ ಮಾಡಿದಾಗ ನಾನು ಸೂಕ್ಷ್ಮವಾಗಿ ನೋಡ್ತಾ ಇದ್ದೆ. ನಂತರ ನಾನು ಕೋಳಿಯನ್ನು ತಂದು ಅವರಿಗೆ ಕೊಟ್ಟೆ. ಸೊ ನನಗೂ ಏನೋ ಕಟ್ಟು ಹೊಡೀರಿ ಅಂತ. ಅವರು ಸರಿ ಅಂತ ಹೇಳ್ಬಿಟ್ಟು ನನಗೂ ಕಟ್ಟು ಹೊಡಿಲಿಕ್ಕೆ ಎಲ್ಲ ಅದೇ ರೀತಿಯ ಪದ್ಧತಿಗಳನ್ನು ಮಾಡಿದ್ರು. ಆ ಪದ್ಧತಿಗಳನ್ನು ಮಾಡಬೇಕಾದಾಗ ನಾನು ಕೋಳಿಯನ್ನು ಗಮನಿಸ್ತಾನೇ ಇದ್ದೆ. ಕೋಳಿ ತಂದಿದ್ದು ನಾವೇ. ಸೊ ಕೋಳಿಗೇನಾದರೂ ಕೊಡ್ತಾರಾ ಅಂತ. ಯಾವುದೇ ವಸ್ತುವನ್ನು ಕೋಳಿಗೆ ತಿನ್ನಲಿಕ್ಕೆ ಕೊಡಲಿಲ್ಲ. ನೀರನ್ನು ಕೂಡ ಕೋಳಿಗೆ ಹಾಕಿಲ್ಲ. ನಂತರ ಸುಮಾರು ಹೊತ್ತಾದ ಮೇಲೆ ನೋಡಿ ಆ ಕೋಳಿ ಯಾವ ರೀತಿ ಒದ್ದಾಡ್ತಾ ಇದೆ ಅಂತ. ಸೊ ಬೇರೆ ಒಂದು ವಿಡಿಯೋ ಮೂಲಕ ಕೂಡ ನಾನು ತೋರಿಸ್ತೀನಿ. ಆ ಕೋಳಿ ತನಗೆ ತಾನೇ ಒದ್ದಾಡಲಿಕ್ಕೆ ಶುರು ಮಾಡುತ್ತೆ. ತನಗೆ ತಾನೇ ಮಂಕಾಗುತ್ತೆ. ಒಂದು ಕ್ಷಣಕ್ಕೆ ಮಂಕಾಗ್ಬಿಡುತ್ತೆ. ಕೈಯಿಂದ ಇಸಿದಾಗ ಅದು ಎದ್ದು ಒಡ್ಕೊಬೇಕಾಗತ್ತೆ. ಬಟ್ ಇಲ್ಲ, ಮಂಕಾಗ್ತಾ ಇದೆ ನೋಡಿ. ತನ್ನಷ್ಟಕ್ಕೆ ತಾನು ಆ ಮಂತ್ರಗಳನ್ನು ಕೇಳ್ತಾ 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 ಮಂಕಾಗ್ತಾ ಇದೆ. ಸೊ
ನಮಗೊಂದು ಅಚ್ಚರಿ, ಹೆಂಗಿದು ಅಂತ ನೋಡಿ. ಆ ಕೋಳಿ ಸತ್ತೋಯ್ತು. ನಮ್ಮ ದೇಹದಲ್ಲಿದ್ದಂತಹ ನೆಗೆಟಿವನ್ನು ಆ ಕೋಳಿಗೆ ತೆಗೆದು ಹಾಕಿ ಆ ಕೋಳಿಗೆ ಮಂತ್ರಗಳನ್ನು ಹೇಳಿ ಆ ಮೂಲಕ ಆ ನೆಗೆಟಿವನ್ನು ದೂರ ಮಾಡಿದ್ದಾರೆ. ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಇಲ್ಲಿ ಏನಾಗ್ತಾ ಇದೆ ಹಾಗೂ ಅಘೋರ ಪಂಥತಿಯಲ್ಲಿ ಹೇಗೆಲ್ಲ ಒಂದು ತಡೆಯನ್ನು ಹೊಡಿತಾರೆ ಅನ್ನೋ ಒಂದು ವಿಚಾರವನ್ನಷ್ಟೇ ನಿಮಗೆ ತಿಳಿಸ್ತಾ ಇದ್ದೀನಿ. ಆ ಕಾರಣಕ್ಕೆ ಈಗ ಹೇಗೆ ನಮ್ಮ ಮೇಲೆ ಮಾಡ್ತಾರೆ, ತಡೆಯನ್ನು ತೆಗಿತಾರೆ ಅನ್ನೋ ಕಾರಣಕ್ಕೆ ನಾನು ತಡೆಯನ್ನು ತೆಗೆಸಿದ್ದೇನೆ. ತಡೆಯನ್ನು ಹೊಡಿತಾ ಇದ್ದಾರೆ. ಎಲ್ಲ ಕಾಯಿಗಳನ್ನು, ಮೊಟ್ಟೆಯನ್ನು, ಆ ಕುಡಿಕೆಯನ್ನು, ನಿಂಬೆಹಣ್ಣನ್ನು ತಡೆಯ ಮೂಲಕ ಹೊಡಿತಾ ಇದ್ದಾರೆ. ಈ ನಿಂಬೆಹಣ್ಣು ಕಾಲಿಗೆ ಬಿದ್ದಾಗ ಗಾಯ ಆಗುತ್ತಂತೆ. ಯೂಶಲಿ ಕೆಲವೊಂದು ಬಟ್ಟೆ ಮೇಲೆ ಬಿದ್ದಾಗ ಕರೆ ಆಗೋದು ನೋಡಿದ್ದೇವೆ. ಏನಾದರೂ ಗಾಯ ಆಗಿದ್ದರೆ ಅದರ ಮೇಲೆ ಬಿದ್ದರೆ ಉರಿ ಆಗೋದನ್ನು ಗಮನಿಸಿರ್ತೇವೆ. ಆದರೆ ಈ ನಿಂಬೆಹಣ್ಣು ಕಾಲ ಮೇಲೆ ಬಿದ್ದಾಗ ಅದು ಒಂದು ಗಾಯದ ರೀತಿಯಲ್ಲಿ ಆಗಿ ತೊಂದರೆ ಕೊಡುತ್ತಂತೆ. ಅಂದರೆ ಈ ತಡೆ ಹೊಡೆಯೋದು ಅಷ್ಟು ಪ್ರಮಾದವನ್ನು ಉಂಟು ಮಾಡುತ್ತಂತೆ ಅವರಿಗೆ. ಇವರ ಗುರುಗಳು ತಡೆಯನ್ನು ಹೊಡೆಯೋದನ್ನು ಈಗ ಸ್ಟಾಪ್ ಮಾಡಿದಾರಂತೆ. ನೀನು ಲಕ್ಷ್ಯ ಕೊಡ್ತೀನಿ ಅಂದರೂ ಈಗ ಅವರು ತಡೆ ಹೊಡೆಯೋದಿಲ್ಲಂತೆ. ಇವರು ಜನಕ್ಕೋಸ್ಕರ ನಾನು ಈಗ ತಡೆ ಹೊಡಿತಾ ಇದ್ದೀನಿ. ಸೊ ಗುರುಗಳ ಒಂದು ಕೆಲಸವನ್ನು ನಾನೀಗ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆ್ಯಂಡ್ ಈಗ ನೋಡಿ 3 ಸಲ ಒಗೆದು ಅದನ್ನು ದಾಟಬೇಕಾಗುತ್ತೆ. 3 ಸಲ ದಾಟಿ ನಂತರ ತಿರುಗಿ ನೋಡದೆ ಮುಂದಕ್ಕೆ ಹೋಗಬೇಕಾಗತ್ತೆ. ಸೊ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ಇದೆ. ಆ್ಯಂಡ್ ಅಘೋರಿಗಳು ಹೇಗೆಲ್ಲ ಅವರು ಧ್ಯಾನವನ್ನು ಮಾಡ್ತಾರೆ, ಹೇಗೆಲ್ಲ ಅವರ ತಂತ್ರಗಳನ್ನು ಮಾಡ್ತಾರೆ, ಹೀಗೆ 10 ಹಲವು ವಿಚಾರಗಳನ್ನು ಈಗಾಗಲೇ ನಾನು ಶೂಟ್ ಮಾಡಿದ್ದೇನೆ. ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇನ್ನಷ್ಟು ಈ ರೀತಿಯ ವಿಡಿಯೋಗಳ ಬರಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೋ ಒಂದು ಮಾಡಿಯಪ್ಪ. ಸೊ ನೀವು ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಮಾಡಲಿಕ್ಕೆ. ಜನ ನೋಡ್ತಾ ಇದ್ದಾರೆ ಅಂದರೆ ನಾವು ಮಾಡ್ತೀವಿ, ಇಲ್ಲ ಅಂದರೆ ಗೊತ್ತಲ್ವಾ. ಸೊ ಥ್ಯಾಂಕ್ ಯು. ಕೃಷ್ಣ ಅರ್ಪಣಮಸ್ತು.